4-5 ವರ್ಷದಿಂದ ಬರ್ತಾ ಇದ್ದೀನಿ. ಸೊ ಈ ಬಾರಿನೂ ವಿಶೇಷತೆ ಏನಿಲ್ಲ, ದಿನ ತೆಗೆಯುವಂಥ ಬ್ಯಾಲೆನ್ಸ್ ಸೀಟ್ ಬರ್ತಾ ಇದ್ದೀನಿ. ಒಂದು ತಾಯಿ ಆಶೀರ್ವಾದ ಪಡಿಬೇಕು ಮತ್ತು ನಾಡಿನ ಜನತೆಗೆ ಒಳ್ಳೆಯದಾಗಬೇಕು ಅಂತೇಳಿ ತಾಯಿಯಲ್ಲಿ ಕೇಳ್ಕೊಬೇಕು ಅಂತ. ಕಳೆದ ಬಾರಿ ನಮ್ಮ ತಂದೆಯವರ ನೇತೃತ್ವದಲ್ಲಿ ಉತ್ಸವ ಸಚಿವರಾಗಿದ್ದರು. ಕಳೆದ ಬಾರಿ ಈ ಬಾರಿಗೆ ಏನು ಅನಿಸುತ್ತೆ ಸರ್ ವಿಶೇಷ? ಇಲ್ಲ, ವಿಶೇಷತೆ ಅಂತ ಹೇಳಿದ್ರೆ ಈಗ ಕಳೆದ ಬಾರಿ ಸಚಿವರಾಗಿದ್ದರು, ಈ ಬಾರಿ ನಮ್ಮ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರು ಈ ಬಾರಿ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದರು. ಸೊ ಅದರಲ್ಲೇನು ವಿಶೇಷತೆ ಏನಿಲ್ಲ. ದರ್ಶನಕ್ಕೆ ಅಂತ ಬಂದಾಗ ಇಲ್ಲಿ ಸಚಿವರು ಶಾಸಕರು ಅಂತ ಇರುವಂಥ 10 ದಿನದಲ್ಲಿ ಯಾರಿಗೂ ತೊಂದರೆ ಆಗದೇ ಇರೋವಂಥ ನೀತಿಯಲ್ಲಿ ನಡ್ಕೊಂಡು ಬರ್ತಾರೆ. ರಾಜಣ್ಣವರು 2 ಬಾರಿ ಸಚಿವರಿದ್ದಾಗ ಹಾಗೆ ಚೆನ್ನಾಗಾಗಿದೆ. ಈ ಬಾರಿ ಕೃಷ್ಣ ಬೈರೇಗೌಡರು ಸಚಿವರಿದ್ದಾರೆ, ಜೊತೆಯಾಗಿ ಸಂಸದರಿದ್ದಾರೆ, ಶ್ರೇಯಸ್ ಅವರು ಹೆಚ್ಚು ಶ್ರಮವಹಿಸಿ, ಮತ್ತು ಈ ಭಾಗದ ಎಲ್ಲ ಜಿಲ್ಲಾಡಳಿತ ಅವರು ಎಲ್ಲ ಹೆಚ್ಚು ಶ್ರಮವಹಿಸಿ ಇಲ್ಲಿ ಒಂದು ಬರುವಂಥ ಭಕ್ತಾದಿಗಳಿಗೆ ತೊಂದರೆ ಆಗ್ತದೆ ಅಂತ ನೋಡ್ತಾರೆ. ವಿಶೇಷವಾಗಿ ನಾನು ಪ್ರಾರ್ಥನೆ ಮಾಡಿಕೊಂಡ್ರೆ ಸರ್ ವಿಶೇಷತೆ ಏನಿಲ್ಲ. ರಾಜಕಾರಣ ವಿಚಾರದಲ್ಲಿ ಸರ್ ರಾಜಕೀಯ ಏನು ಕೇಳೋಣ, ಅಂದರೆ ಮತ್ತೆ ಏನಾದ್ರು ಮಂತ್ರಿ ಸ್ಥಾನ ಸಿಗಲಿ ತಂದೆಯವರಿಗೆ ಅಂತ ಮಂತ್ರಿ ಸ್ಥಾನ ಈಗ ನಾನು ಆಗಬಾರ್ದಿತ್ತು, ಆಗಿದೆ. ಅದರಿಂದ ನಾನು ಜಾಸ್ತಿ ವಿಚಾರ ಮಾತಾಡೋಕ್ಕೆ ಹೋಗೋದಿಲ್ಲ. ಅದೆಲ್ಲ ರೀಶಫಲಲ್ಲಿ ಮತ್ತೆ ಆಗ್ಬೋದು ಅನ್ನೋ ಒಂದು ಭಾವನೆ ನಮ್ಮಲ್ಲಿದೆ. ಸೊ ನೋಡೋಣ, ಆ ಥರ ಯಾವಾಗ ಮುಖ್ಯಮಂತ್ರಿಗಳು ಮತ್ತೆ ರೀಶಫಲ್ ಮಾಡ್ತಾರೆ ಆಗ್ಬೋದು. ನಂಬಿಕೆ ಇದೆ ಸರ್ ಆಗ್ಬೋದು ಅಂತ. ಆಗುತ್ತಲ್ಲ, ಏನು ತೊಂದರೆ ಏನು ಮಾಡಿಲ್ವಲ್ಲ ಸರ್ಕಾರಕ್ಕಾಗಲಿ ಪಕ್ಷಕ್ಕಾಗಲಿ ಇಲಾಖೆಯಲ್ಲಿ ತೊಂದರೆ ಇಲ್ಲ. ಅದೊಂದು ಹೇಳಿಕೆನೇ ಅದು ರಾಜಕೀಯವಾಗಿ ಅದು ಇದಾಗಿರೋದ್ರಿಂದ